ಕರ್ನಾಟಕದಲ್ಲಿ ಆನ್ಲೈನ್ ಬೆಟ್ಟಿಂಗಿಗೆ ನಿರ್ಬಂಧ. ಆನ್ಲೈನ್ ಬೆಟ್ಟಿಂಗ್, ಆನ್ಲೈನ್ ಜೂಜುಗೂ ನಿರ್ಬಂಧ. 18 ವರ್ಷ ಕೆಳಗಿನವರಿಗೆ ಆನ್ಲೈನ್ ಬೆಟ್ಟಿಂಗ್ ಜೂಜುಗೆ ನಿರ್ಬಂಧ. ಕರ್ನಾಟಕದಲ್ಲಿ ಆನ್ಲೈನ್ ಬೆಟ್ಟಿಂಗಿಗೆ ನಿರ್ಬಂಧ. ಆನ್ಲೈನ್ ಬೆಟ್ಟಿಂಗ್, ಆನ್ಲೈನ್ ಜೂಜುಗೆ ನಿರ್ಬಂಧ. ಗ್ಯಾಂಬ್ಲಿಂಗ್, 18 ವರ್ಷ ಕೆಳಗಿನವರಿಗೆ ಆನ್ಲೈನ್ ಬೆಟ್ಟಿಂಗ್ ಜೂಜುಗೆ ನಿರ್ಬಂಧ. ಇದೇ ತಿಂಗಳು ಕಾನೂನು ಜಾರಿಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ನಿರ್ಧಾರ. 1963ರ ಕರ್ನಾಟಕ ಪೊಲೀಸ್ ಕಾಯ್ದೆಗೆ ತಿದ್ದುಪಡಿಗೆ ತೀರ್ಮಾನ. ಇದೇ ತಿಂಗಳು ನಡೆಯಲಿರುವ ವಿಧಾನಮಂಡಲದ ಅಧಿವೇಶನದಲ್ಲಿ ತಿದ್ದುಪಡಿ ಸಾಧ್ಯತೆ. ಆನ್ಲೈನ್ ಬೆಟ್ಟಿಂಗ್ ಮತ್ತು ಗೇಮಿಂಗ್ ನಿಯಂತ್ರಣಕ್ಕೆ ಪ್ರಾಧಿಕಾರ ರಚನೆಗೂ ಕೂಡ ನಿರ್ಧಾರ. ನೋಂದಣಿಯಾಗದ ಆನ್ಲೈನ್ ಬೆಟ್ಟಿಂಗಿಗೆ 3 ವರ್ಷ ಜೈಲು, 1 ಲಕ್ಷ ರೂಪಾಯಿ ದಂಡ ಸಾಧ್ಯತೆ. ಆನ್ಲೈನ್ ಬೆಟ್ಟಿಂಗ್, ಗೇಮಿಂಗ್ ಪ್ರಚಾರ ಮಾಡುವವರಿಗೂ 6 ತಿಂಗಳು ಶಿಕ್ಷೆ ಸಾಧ್ಯತೆ. ಕರ್ನಾಟಕದಲ್ಲಿ ಆನ್ಲೈನ್ ಬೆಟ್ಟಿಂಗಿಗೆ ನಿರ್ಬಂಧ. ಆನ್ಲೈನ್ ಬೆಟ್ಟಿಂಗ್, ಆನ್ಲೈನ್ ಜೂಜುಗೆ ನಿರ್ಬಂಧ. ಮನೆ ಹಾಳಾಗಿದೆ ಸಾಕಷ್ಟು ಜೂಜುಗಳಿಂದ. ದೇಶದಲ್ಲಿ ಈ ಹಿಂದಿನ ಗಣತಿಯ ಪ್ರಕಾರ 148 ಕೋಟಿ ಜನಸಂಖ್ಯೆಯಲ್ಲಿ 68 ಕೋಟಿ ಜನ ಆನ್ಲೈನ್ ಗೇಮಿಂಗ್ ಆಡ್ತಿದ್ದಾರೆ ಎನ್ನುವಂತಹ ಮಾಹಿತಿ. ಅದರಲ್ಲಿ ಮಹಿಳೆಯರು ಇದ್ದಾರೆ, ಪುರುಷರು ಇದ್ದಾರೆ. 30% ಜನ ಇದರಿಂದ ಸೋತು ನೇಣಿಗೆ ಶರಣಾದವರು, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಸ್ವಯಂ ಆತ್ಮವನ್ನ ಹತ್ಯೆ ಮಾಡ್ಕತ್ತಿದ್ದಾರೆ. ಗೆದ್ದವರ ಪೈಕಿ 5%. ಇದು ಮನುಷ್ಯರನ್ನ ಗೆಲ್ಲಿಸುವುದಿಲ್ಲ, ಸೋಲಿಸೋದೇ ಹೆಚ್ಚು ಅನ್ನೋದು ಪ್ರತಿ ಮನುಷ್ಯನಿಗೂ ಕೂಡ ಗೊತ್ತು. ಆದ್ರೂ ಕೂಡ ಇದು ಆಕರ್ಷಿಸುತ್ತೆ. 10 ಗೇಮ್ ಆಡಿ 1ರಲ್ಲಿ ನಿಮ್ಮನ್ನ ಆಕರ್ಷಿಸಿ, ಉಳಿದ 9ರಲ್ಲೂ ನಿಮ್ಮನ್ನ ಸೋಲಿಸಿ, ನಿಮ್ಮ ಕುಟುಂಬವನ್ನೂ ಸೋಲಿಸಿ, ಇರೋ ಜಮೀನು ಮಾರಕೊಂಡು ನೇಣು ಹಾಕಬೇಕಷ್ಟೇ. ಇದರಲ್ಲಿ ಸುಖಾಂತ್ಯ ಅನ್ನೋದಿಲ್ಲ. ಸೊ ಅದರಲ್ಲೂ ಈಗ 18 ವರ್ಷದ ಒಳಗಿನವರು ಆಡಬಾರ್ದು, 18 ವರ್ಷದ ಮೇಲ್ಪಟ್ಟವರು ಆಡಬಹುದಾ? ಹಂಗಾದ್ರೆ ಅವರ ಭವಿಷ್ಯದ ಮೇಲೆ ಕಾಳಜಿ ಇಲ್ವಾ? ಸೊ ಇದರಲ್ಲೂ ಕೂಡ ಸಾಕಷ್ಟು ನಿಯಮಗಳನ್ನು ತರುವಂತಹ ಪ್ರಯತ್ನದಲ್ಲಿ ಕರ್ನಾಟಕ ಸರ್ಕಾರ ಸಫಲ ಆಗುತ್ತಾ ಅನ್ನೋದೇ ಪ್ರಶ್ನೆ. 18 ವರ್ಷದ ಕೆಳಗಿನವರಿಗೆ ಆನ್ಲೈನ್ ಬೆಟ್ಟಿಂಗ್ ಜೂಜಿಗೆ ನಿರ್ಬಂಧ ಎಂದು ಹೇಳಲಾಗ್ತಾ ಇದೆ. ಇನ್ನು ಇದೇ ತಿಂಗಳು ಕಾನೂನು ಜಾರಿಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ನಿರ್ಧಾರ. ಅದರಲ್ಲೂ ಕೂಡ ಕೌಶಲ್ಯವನ್ನ ಬಳಸಿ ಆಡುವಂತಹ ಗೇಮಿಗೆ ಅನುಮತಿ ಕೊಡೋ ಸಾಧ್ಯತೆಯೂ ಇದೆ. ಕೌಶಲ್ಯ ಅಂತ ಹೇಳಿದ್ರೆ ನಿಮ್ಮ ಮನೋಖರ್ಚುಗಳನ್ನು, ಅಂದರೆ ನಿಮ್ಮ ಮನಸ್ಸಿನ ಕೌಶಲ್ಯಗಳನ್ನು ವ್ಯಯಿಸಿ ಆಡುವಂತಹ ಗೇಮ್ ಇದೆಯಲ್ಲ, ನಿಮ್ಮ ಎಫರ್ಟನ್ನು ಬಳಸಿ ಆ ತರಹದ್ದೊಂದು ಗೇಮಿಗೆ ಅವಕಾಶ ಕೊಟ್ಟು ಆಟೋಮೆಟಿಕ್ ನಿಮಗೇನು ಚೂಜಿ ಅಥವಾ ಒಂದು ಅವಕಾಶವನ್ನು ಕೊಡುವಂಥ ಕೆಲವು ಗೇಮ್ಗಳಿರ್ತವೆ. ಬಂಪರ್ ಆಫರ್ ಕೊಡುವಂತಹದ್ದು, ಏನೋ ಅದನ್ನು ಸ್ಪಿನ್ ಮಾಡಿ ಎಲ್ಲೋ ನಿಂತಾಗ ನಿಮಗೆ ಸಿಗುವಂತಹ ಆಫರ್ಗಳು ಅಥವಾ ನಿಮಗೆ ಸಿಗುವಂಥ ಕೊಡುಗೆಗಳು, ಆ ತರಹದ ಗೇಮಿಗೆ ನಿರ್ಬಂಧ ವಿಧಿಸೋ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಆನ್ಲೈನ್ ಬೆಟ್ಟಿಂಗ್, ಆನ್ಲೈನ್ ಜೂಜುಗೆ ನಿರ್ಬಂಧ ಸಾಧ್ಯತೆ. ಸೊ 18 ವರ್ಷದ ಕೆಳಗಿನವರಿಗೆ ಆನ್ಲೈನ್ ಬೆಟ್ಟಿಂಗ್ ಜೂಜಿಗೆ ನಿರ್ಬಂಧ. ದೇಶದಲ್ಲಿ, ಅದರಲ್ಲೂ ಕೂಡ ಜಗತ್ತಿನಲ್ಲಿ ಹೆಚ್ಚು ಜೂಜು ಆಡುವಂತಹ 2ನೇ ಸ್ಥಾನವನ್ನು ಭಾರತ ಪಡೆದುಕೊಂಡಿದೆ. ಕಾರಣ ಜನಸಂಖ್ಯೆಯಲ್ಲೂ ಕೂಡ ದೊಡ್ಡ ದೇಶ, ಜೊತೆಗೆ ಹೆಚ್ಚು ಜೂಜಾಡುವವರ ಸಂಖ್ಯೆ ಭಾರತದಲ್ಲಿ 2ನೇ ಸ್ಥಾನ ಎಂದು ಹೇಳಲಾಗ್ತಾ ಇದೆ. ಹಿಂಗಿರುವಾಗ ಮಹಿಳೆಯರು, ಪುರುಷರು 100 ಯುವತಿಯರಲ್ಲೂ ಒಬ್ಬಾಕೆ ಸಾವನ್ನಪ್ತಿದ್ದಾಳೆ, ಅಂದರೆ ಆತ್ಮಹತ್ಯೆಯನ್ನು ಮಾಡಿಕೊಡ್ತಿದ್ದಾರೆ ಎನ್ನುವಂಥ ಒಂದು ಮಾಹಿತಿ. ಸೊ ಈ ತರಹದ್ದೊಂದು ಮನುಷ್ಯನನ್ನು ಕೊಲ್ಲುವ ಬೆಟ್ಟಿಂಗ್ ಆ್ಯಪ್ಗಳಿಗೆ ರಾಜ್ಯ ಸರ್ಕಾರ ಕಡಿವಾಣ ಹಾಕುತ್ತಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.